ನನ್ನ ಶ್ರೀಮತಿ ಚೆನ್ನಮ್ಮನವರು, ನಾವಿಬ್ಬರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ಭೂಪೇಂದ್ರ ರೆಡ್ಡಿಯವರು, ನಾವು ರಾಜಕಾರಣದ ಮುಖಂಡರುಗಳು ಇಷ್ಟು ಜನ ಹೋಗ್ತಾ ಇದ್ವಿ. ನಾಳೆ ನಾವು ಐತಿಹಾಸಿಕ ಪಿಎಗಳು ಅದೆಲ್ಲ ಹೇಳಿ ನಮ್ಮ ಅಂಜನೇಗೌಡರು ಬರ್ತಾ ಇದ್ದಾರೆ ಹೇಳಿ ಸರ್. ಐತಿಹಾಸಿಕ ಕಾರ್ಯಕ್ರಮ, ಆಮೇಲೆ ಸತೀಶ್ ಬರ್ತಾ ಇದ್ದಾರೆ ಅಲ್ಲಿ ಅವ್ರ ಸರ್. ಐತಿಹಾಸಿಕ ಕಾರ್ಯಕ್ರಮ ಇಡೀ ವಿಶ್ವವೇ ಕಾಯ್ತಾ ಇದೆ ನಾಳಿನ ಕಾರ್ಯಕ್ರಮಕ್ಕೆ. ನೀವು ಮಾಜಿ ಪ್ರಧಾನಿಯಾಗಿದ್ದೀನಿ, ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದು ಇಂಥ ಒಂದು ಸನ್ನಿವೇಶ, ಅದರಲ್ಲೂ ಪ್ರಧಾನಮಂತ್ರಿ ವಾಜಪೇಯಿ ಅವರು 6 ವರ್ಷ ಕೆಲಸ ಮಾಡಿದ್ದಾರೆ. ಒಂದು ಕಲ್ಲನ್ನ ರಿಸೀವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಅವರಿಗೆ. ಮೊದಲನೇ ಬಾರಿಗೆ ಇದು ಗುಜರಾತಲ್ಲಿ ಕೆತ್ತಿದ ಕಲ್ಲು ಅಲ್ಲಿ ಫಸ್ಟ್ ರಿಸೀವ್ ಮಾಡೋದಕ್ಕೆ ಸಂಗಾನಿಯವರಿದ್ದರು, ಕಷ್ಟ ಆಯಿತು. ಅದು ಮೋದಿಯವರ ಪೂರ್ವಜನದ ಪುಣ್ಯ ಇರಬಹುದು. ನನ್ನ ಶ್ರೀಮತಿ ಚೆನ್ನಮ್ಮನವರು, ನಾವಿಬ್ಬರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ಭೂಪೇಂದ್ರ ರೆಡ್ಡಿಯವರು, ನಾವು ರಾಜಕಾರಣದ ಮುಖಂಡರುಗಳು ಇಷ್ಟು ಜನ ಹೋಗ್ತಾ ಇದ್ವಿ. ನಾಳೆ ನಾವು ಐತಿಹಾಸಿಕ ಪಿಎಗಳು ಅದೆಲ್ಲ ಹೇಳಿ ನಮ್ಮ ಅಂಜನೇಗೌಡರು ಬರ್ತಾ ಇದ್ದಾರೆ ಹೇಳಿ ಸರ್. ಐತಿಹಾಸಿಕ ಕಾರ್ಯಕ್ರಮ, ಆಮೇಲೆ ಸತೀಶ್ ಬರ್ತಾ ಇದ್ದಾರೆ ಅಲ್ಲಿ ಅವ್ರ ಸರ್. ಐತಿಹಾಸಿಕ ಕಾರ್ಯಕ್ರಮ ಇಡೀ ವಿಶ್ವವೇ ಕಾಯ್ತಾ ಇದೆ ನಾಳಿನ ಕಾರ್ಯಕ್ರಮಕ್ಕೆ. ನೀವು ಮಾಜಿ ಪ್ರಧಾನಿಯಾಗಿದ್ದೀನಿ, ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದು ಇಂಥ ಒಂದು ಸನ್ನಿವೇಶ, ಅದರಲ್ಲೂ ಪ್ರಧಾನಮಂತ್ರಿ ವಾಜಪೇಯಿ ಅವರು 6 ವರ್ಷ ಕೆಲಸ ಮಾಡಿದ್ದಾರೆ. ಒಂದು ಕಲ್ಲನ್ನ ರಿಸೀವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಅವರಿಗೆ. ಮೊದಲನೇ ಬಾರಿಗೆ ಇದು ಗುಜರಾತಲ್ಲಿ ಕೆತ್ತಿದ ಕಲ್ಲು ಅಲ್ಲಿ ಫಸ್ಟ್ ರಿಸೀವ್ ಮಾಡೋದಕ್ಕೆ ಸಂಗಾನಿಯವರಿದ್ದರು, ಕಷ್ಟ ಆಯಿತು. ಅದು ಮೋದಿಯವರ ಪೂರ್ವಜನದ ಪುಣ್ಯ ಇರಬಹುದು.